ಜನ ಪ್ರೀತಿ ಬಾಂಧವ್ಯಗಳ ಹೆಸರಿನಲ್ಲಿ ತಮ್ಮ ಸ್ವಾರ್ಥವನ್ನೇ ಸಾಧಿಸಿಕೊಳ್ತಾರೆ. ನಮ್ಮಿಂದ ಯಾವಾಗ ಅವರ ನಿರೀಕ್ಷೆಗಳನ್ನ ಪೂರೈಸೋಕೆ ಆಗಲ್ವೋ ಆಗ ನಾವು ಅವರ ಪ್ರೀತಿಗೆ ಪಾತ್ರರಲ್ಲ ಅಂತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು? ಸಂಬಂಧಗಳಲ್ಲಿ ನಮ್ಮ ನಿರೀಕ್ಷೆಗಳನ್ನ ಪೂರೈಸುವಂತಾರೆ. ಅವುಗಳನ್ನ ಪೂರೈಸ್ತಿಲ್ಲ ಅಂದಾಗ ನೀನು ನಮ್ಮ ಪ್ರೀತಿಗೆ ಅರ್ಹರಲ್ಲ ಅಂತಾರೆ. ಮೊದಲ ನಿರೀಕ್ಷೆ ಯಾವುದು ಅಂತ ನೆನಪಿಟ್ಟುಕೊಳ್ಳಬೇಕಲ್ವಾ? ಮೊದಲ ನಿರೀಕ್ಷೆ ಏನಂದ್ರೆ, ನಾನು ನನ್ನ ಜೀವನವನ್ನ ಸಾರ್ಥಕ ಮಾಡ್ಕೋತೀನಿ. ಹಾಗಿದ್ರೆ ನಿಮ್ಮ ನಿರೀಕ್ಷೆಗಳನ್ನ ನಾನು ಖಂಡಿತ ಪೂರೈಸ್ತೀನಿ. ಆದ್ರೆ ನಿಮ್ಮ ಆ ನಿರೀಕ್ಷೆ ನನ್ನ ಜೀವನದ ಸಾರ್ಥಕತೆಯೊಂದಿಗೆ ಹೊಂದಾಣಿಕೆಯಾದ್ರೂ ಆಗಬೇಕಲ್ವಾ? ನೀವು ಹೇಳಿದ ಹಾಗೆ ಇದೆಲ್ಲವನ್ನು ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಿ. ಪ್ರೀತಿ ಇರ್ಲಿ, ನಿರೀಕ್ಷೆ ಇರ್ಲಿ, ಅವುಗಳನ್ನ ಪೂರೈಸೋ ಛಲನೂ ಇರ್ಲಿ. ಆದ್ರೆ ಅವೆಲ್ಲವನ್ನ ಅತ್ಯುನ್ನತವಾದ ಗುರಿ ಜೊತೆ ಜೋಡಿಸಿಬಿಡಿ. ಯಾವುದನ್ನೂ ತೆಗೆದು ಹಾಕ್ಬೇಡಿ. ಮಕ್ಕಳ ಬಗ್ಗೆ ಮಾತಾಡ್ತಿದ್ರೆ ಮಮತೆನೂ ಇರ್ಲಿ. ಎಲ್ಲವನ್ನೂ ಇಟ್ಕೊಳ್ಳಿ. ಅದೆಲ್ಲವನ್ನ ಉತ್ತುಂಗದೊಂದಿಗೆ ಜೋಡಿಸಿ. ಆಕಾಶ ಎಂತಹದ್ದು ಅಂದ್ರೆ, ಅದ್ದಕ್ಕೆ ಜೋಡಿಸಿಕೊಂಡವರಿಗೆ ಹಾರಾಟ ಮಾಡೋದನ್ನ ಕಲಿಸಬೇಕಿಲ್ಲ.